ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಓ ಬಾರೋ ಅಪರೂಪದ ಮುಳ್ಳಂದಿ. ಏನೋ ಇವತ್ತು ಬೇರೆ ಥರ ಶೂಟ್ ಮಾಡ್ತಾ ಇದ್ದೀನಿ. ಗಾಡಿ ಇಲ್ಲ ಅಂತ ಅಂದರೆ ನಾನು ಮನೇಲೇ ಇದ್ದೀನಿ. ಏನಿಲ್ಲ, ಇವತ್ತು ವಿಶೇಷ ಏನಂದರೆ ನಮ್ಮ ಗೌಡ್ರದ್ದು ಬರ್ಡೇ. ಇಲ್ಲ, ಇವಾಗ ಒಂದು ರೆಡಿ ಆಗಿಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ. ಹೆಂಗೆ ಅದು ಅಷ್ಟು ಮಾತ್ರ ತೋರಿಸೋದೇನು, ಸುಮ್ಮನೆ ಒಂದು ಮಿನಿ ಹೌಸ್ ಟೂರ್ ಕೊಡೋಣ ಅಂತ. ನಾನೇನು ಬಂಗ್ಲೇಲಿಲ್ಲ, ಬಟ್ ಇದೆ ನಮ್ಮ ಮನೆ. ಸೊ ಹಾಲು ಮತ್ತು ಚಿಕ್ಕ ಅಕ್ವೇರಿಯಮ್ಮು, ಹನ್ನೆರಡು ಫಿಶ್ ಹಾಕ್ಸ್ಕೊಂಡಿದ್ದೀನಿ. ಯಾವ ಫಿಶ್ ಅಂತೆಲ್ಲ ಕೇಳಬೇಡಿ, ನನಗೆ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಮಾತ್ರ ಬಂದಿರೋದು. ಸೊ ಇದು ಕಿಚನ್ನು. ಏನು ನಮ್ಮ ಮನೆ ಸೈಲೆಂಟ್ ಆಗಿದೆ ಅಂದರೆ ನಾನು ಒಬ್ಬನೇ ಇರೋದು ಇವಾಗ. ಕಿಚನ್ ಒಂದು ಸ್ವಲ್ಪ ಗಲೀಜಿದೆ, ಯಾಕಂದರೆ ಒಬ್ಬ ಬ್ಯಾಚುಲರ್ ಥರ ನಾನು ಇದ್ದೀನಿ. ಅದು ಬಂದ್ಬಿಟ್ಟು ನಾವು ಅಪ್ಪ ಅಮ್ಮನ ರೂಮು, ಅಲ್ಲಿ ನನಗೆ ರಿಸ್ಟ್ರಿಕ್ಷನ್ನು. ಇದು ನನ್ನ ರೂಮು. ಫಸ್ಟ್ ಟೈಮ್ ನಾನೇ ನನ್ನ ರೂಮ್ ಇಷ್ಟು ಕ್ಲೀನಾಗಿ ನೋಡ್ತಾ ಇರೋದು. ಸೊ ನಾನು ವರ್ಕ್ ಸ್ಟೇಷನ್ನು, ಆಫೀಸ್ ಲ್ಯಾಪ್ಟಾಪು, ಎಡಿಟಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪು. ಇದೇನೋ ತಗೊಂಡೆ, ಮೈಂಡ್ ಸೆಟ್, ಡಿಸಿಪ್ಲಿನ್, ಫೋಕಸ್ಸು. ಮೈಂಡ್ ಸೆಟ್ ಇದೆ, ಫೋಕಸ್ ಇದೆ, ಡಿಸಿಪ್ಲಿನ್ ಒಂದು ಮಾತ್ರ ಕಲ್ತ್ಕೋಬೇಕಷ್ಟೆ. ಸೊ ಇದು ಒಂದು ಚಿಕ್ಕ ಮನೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೋಗೋಣ. ಅದ್ರ ಜೊತೆ ಇನ್ನೊಂದು ಸರ್ಪ್ರೈಸ್ ಇದೆ. ನನ್ನ ಫ್ರೆಂಡ್ ದುಬೈಯಿಂದ ಬಂದವನೇ, ಅವನು ನಿಮಗೋಸ್ಕರ ಒಂದು ಗಿಫ್ಟು. ನಿಮಗೋಸ್ಕರ ಅಂದರೆ ಈ ಕಂಟೆಂಟ್ ಕ್ವಾಲಿಟಿನ ಚೆನ್ನಾಗಿ ಮಾಡೋದಕ್ಕೆ ಒಂದು ಐಟಮ್ ತೊಗೊಂಬಂದಿದ್ದಾನೆ. ಅದನ್ನು ತೋರಿಸ್ತೀನಿ, ನಡ್ರಿ ಹೋಗೋಣ. ಸೊ ರೆಡಿಯೆಲ್ಲ ಆದ. ಸೊ ಇವಾಗ ಹೊರಡೋಣ ಅಂತ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಲೆಟ್ಸ್ ಗೋ. ಅಂತೂ ಇಂತೂ ಹೊರಟಿದ್ದೀನಿ. ಹೋಗಿ ನಮ್ಮ ಗೌಡ್ರನ್ನ ಪಿಕ್ ಮಾಡ್ಕೊಂಡು ಹಂಗೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ತಾ ಇರೋದು, ಆಂಜನೇಯ ದೇವಸ್ಥಾನಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೋಡೋಣ. ಸೊ ಈವ್ನಿಂಗ್ ಒಂದು ಪ್ಲಾನ್ ಹಾಕೊಂಡಿದೀವಿ, ಒಂದು 6-7 ಹಂಗೆ ಇಲ್ಲೇ ಬೆಲ್ ರೋಡಲ್ಲೆಲ್ಲಾದ್ರೂ ಹೋಗೋಣ ಅಂತ. ಸೊ ಇನ್ನ ಅದೇನು ಕನ್ಫರ್ಮ್ ಎಲ್ಲಿ ಹೋಗ್ತಾ ಇದೀವಿ ಏನು ಗೊತ್ತಿಲ್ಲ. ಏನೆಲ್ಲ ಪ್ಲಾನ್ ನಾನೇ ಮಾಡ್ಬೇಕನ್ಸುತ್ತೆ. ಒಂದ್ ಲೆಕ್ಕದಲ್ಲಿ ಅದು ಒಂದು ರೀಸನ್ನೇ ನನ್ನ ರಜಾ ತಗೊಂಡಿದ್ದು. ಸೊ ಇವತ್ತು ಕೆಲ್ಸದಿಂದ ರಜಾ ಅಂತ ತಗೊಂಡೆ ಏನೋ ಅನ್ಕೊಂಡು, ಬಟ್ ನನಗೆ ಮೀಟಿಂಗ್ಸ್ ಅಂತೂ ಇದ್ದಿದ್ದೆ. ಸೊ ಕಾರ್ಪೊರೇಟ್ ಗೋಲ್ಗಳು ನಡೀರಿ, ನಿಮ್ಗೆ ಡೈರೆಕ್ಟ್ ಆಗಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೀವು ಈ ರೋಡ್ನ ಆಲ್ರೆಡಿ ಒಂದು 10 ಸತಿ ನೋಡಿರ್ತೀರಾ ನನ್ನ ವಿಡಿಯೋಲಿ. ಇದನ್ನೇನ್ ತೋರ್ಸೋದು, ಸೀದಾ ಸಿಗೋಣ ನಿಮ್ಗೆ. 1 hour later. ಸೊ ಅಂತೂ ಇಂತೂ ಬಂದ್ವಿ ದೇವಸ್ಥಾನ ಹತ್ರ. ಸೊ ನಮ್ಮ ಗೌಡ್ರು ಬರ್ಡೇ, ಹ್ಯಾಪಿ ಬರ್ಡೇ ಬ್ರೋ. ನಡ್ರಿ ಒಳಗಡೆ ಹೋಗೋಣ. ದೇವಸ್ಥಾನಕ್ಕೆ ಬಂದಿದ್ದು ಒಂಥರ ಸಾರ್ಥಕ ಆಯಿತು. ಬೆಳಗ್ಗೆನೆ ತಿಂಡಿ ಬೇರೆ ಮಾಡಿರಲಿಲ್ಲ, ಒಳ್ಳೆ ಪ್ರಸಾದ ಸಿಕ್ಕೈತೆ. ನಡ್ರಿ ಬ್ಯಾಟಿಂಗ್ ಮಾಡೋಣ. ಕ್ಲೀನಾಗಿ ಮುಗಿಸ್ಬಿಟ್ಟು ಹೊರಡೋಣ ಇಲ್ಲಿಂದ. ಒಂಥರ ಪಾಸಿಟಿವ್ ವೈಬ್ಸಪ್ಪ ಇಲ್ಲಿ ಬಂದರೆ. ಇಲ್ಲಿ ಮುಗಿಸ್ಕೊಂಡು ಹೊರಡಿದ್ದೀವಿ. ನಡ್ರಿ
ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸ್ಪಾಟ್ ಹುಡುಕ್ಬೇಕು. ಯೂಶ್ವಲಿ ಇಲ್ಲಿ ಬಂದು ದಾವಣಗೆರೆಗೆ ಬೆಣ್ಣೆ ದೋಸೆಗೆ ಹೋಗ್ತೀನಿ, ಬಟ್ ಏನೋ ಇವತ್ತು ಇಂಟ್ರೆಸ್ಟ್ ಇಲ್ಲಪ್ಪ ಬೆಣ್ಣೆ ದೋಸೆ ಎಲ್ಲ ತಿನ್ನೋಕ್ಕೆ. ನೋಡೋಣ ಬನ್ನಿ ಎಲ್ಲ ಒಂದು. ಮತ್ತು ನಮ್ಮ ದುಬೈ ಬಾಬು ಅವರು ಫೋನ್ ಎತ್ತುತ್ತಾ ಇಲ್ಲ. ಅಂತೂ ಫೋನ್ ಎತ್ತಿದ್ರೆ ಪ್ರಾಡಕ್ಟ್ ಆದರೆ ತಗೊಬೋದು. ನೋಡೋಣ ಸಿಗ್ತಾರೆ, ಎಲ್ಲ ಇರ್ತಾರೆ, ಎಲ್ಲ ಇರ್ತಾನಂತೆ. ಬರ್ಡೇ ಬಾಯ್ ಜೊತೆ ಬ್ರಂಚ್. Much later. ಹ್ಯಾಪಿ ಬರ್ಡೇ. ಏನೇನು ಸಮಾಚಾರ? ಏನು ಹೇಳ್ಬೇಕು, ನಾನೇನು ಹೇಳಿ. ದುಬೈ ಬಾಬು ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಈಗ ಹೇಳಂಗಿಲ್ಲ. ಬಾ 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 ಬಾ, ಹೆಂಗೆ ಆಗ್ತೀನಿ. ಥ್ಯಾಂಕ್ ಯು ಬ್ರೋ. ಸೊ ಪ್ರಾಡಕ್ಟ್ ಸಿಕ್ಕಿದೆ, ಎತ್ತಿಡೋಣ. ಇದೇ ನಮ್ಮ ದುಬೈ ಬಾಬು ತಂದಿರೋದು DJI ಮೈಕ್ ಮಿನಿ. ಸೊ ಇದು ಬಂದ್ಬಿಟ್ಟು ವೈರ್ಲೆಸ್ ಮೈಕು. ಇದ್ರದ್ದು ಅನ್ಬಾಕ್ಸಿಂಗ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಆವಾಗವರೆಗೂ ಸ್ಟೇ ಸೇಫ್. ಸೊ ಇವತ್ತೇನು ಜಾಸ್ತಿ ಏನು ಮಾಡಿಲ್ಲ, ಆಚೆ ಹೋಗ್ಬೇಕಾಗಿತ್ತು, ಅದು ಹೋಗಿರಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ. ನೆಕ್ಸ್ಟ್ ವೀಡಿಯೋ ಅನ್ಬಾಕ್ಸಿಂಗ್ ವೀಡಿಯೋ ಆಗಿರುತ್ತೆ. ಬಾಯ್.